ದೆಹಲಿ ಹೋಗಿ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬಂದಿದ್ರಿ. ಟಿಕೆಟ್ ವಿಚಾರವಾಗಿ ಭರವಸೆ ಏನಾದ್ರು ಸಿಕ್ಕಿದೆಯಾ? ಏನು ಚರ್ಚೆ ಆಯಿತು? ದೆಹಲಿಯ ಪ್ರವಾಸದಲ್ಲಿ ನನ್ನ ಜೊತೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಬಂದಿದ್ದರು. ರಾಷ್ಟ್ರೀಯ ಹಲವಾರು ನಾಯಕರನ್ನು ಭೇಟಿಯಾಗಿದ್ವಿ. ನಮ್ಮ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರಾದಂಥ ಕುಮಾರಸ್ವಾಮಿಯವರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನನಗೆ ನಮ್ಮ ಪಕ್ಷದ ವರಿಷ್ಠರು ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಪ್ರಕಟ ಆದಮೇಲೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ, ಇನ್ನೂ ಕಾಲಾವಕಾಶ ಇದೆಯಲ್ಲ. ಅಂದರೆ ಈಗ ಚರ್ಚೆ ಬೇಡ ಅಂತಲೂ ಹೇಳಿ ಸರ್. ಚರ್ಚೆ ಇರ್ತದೆ, ಚರ್ಚೆ ಆಗ್ತಾ ಇರ್ತದೆ. ಆದರೆ ಅಂತಿಮವಾಗಿ ಎರಡು ಪಕ್ಷದ ಮುಖಂಡರುಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್, ಏನು ನಾವಿವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ, ಇಬ್ಬರು ಕೂಡ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತಾರೆ. ಅವ್ರು ಮಾಡೋ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ. ಇದು ಒಂದು ನಮ್ಮ ವಿರೋಧಿ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಅವರ ಎಲ್ಲರೂ ಕೂಡ ಮಂದಟ್ಟು ಮಾಡಿದ್ದೀವಿ. ಎರಡು ಪಕ್ಷದ ಮುಖಂಡರುಗಳು ಹಿರಿಯರು ಇದ್ದಾರೆ, ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಲಿ. ನಾನೇನು ಇಲ್ಲಿ ಆತರ ಪಡೋ ಅವಶ್ಯಕತೆ ಇಲ್ಲ ಅಂತ ನನಗೂ ಅನಿಸುತ್ತೆ. ನಾನು ದೆಹಲಿ ಪ್ರವಾಸ ಮಾಡಿ ಬಂದ ಮೇಲೆ ಇದರಲ್ಲಿ ಎಲ್ಲ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದೀನಿ. ಕಾಂಗ್ರೆಸ್ನವರ ಇತ್ತೀಚಿನ ಹಲವಾರು ವಿದ್ಯಮಾನಗಳು ಈ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಹಳ್ಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ಜೆ ಡಿ ಎಸ್ ಕಾರ್ಯಕರ್ತರನ್ನ ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಅಲ್ಲಲ್ಲಿ ಮಾತಾಡಿಸ್ತಾ ಇದ್ದಾರೆ. ನಾವಿನ್ನೂ ಸಕ್ರಿಯ ಆಗಬೇಕು. ನೋಡೋಣ, ನಮ್ಮ ಎರಡು ಪಕ್ಷದ ಮುಖಂಡರು ಆದಷ್ಟು ಬೇಗ ಇದ್ರ ಮೇಲೆ ತೀರ್ಮಾನ ಮಾಡಿ ನಮ್ಗೆ ಆದೇಶ ಕೊಟ್ಟರು ಒಳ್ಳೆಯದು. ಯಾರೇ ಅಭ್ಯರ್ಥಿ ಮಾಡಲಿ, ತೀರ್ಮಾನ ಮಾಡಿ ಆದೇಶ ಕೊಟ್ಟರೆ ಅನುಕೂಲ ಆಗುತ್ತೆ. ಏಕೆಂದರೆ ಇದೊಂದು ಉಪಚುನಾವಣೆ, ಸರ್ಕಾರದ ಎಲ್ಲ ಮಿಷನರಿ ಕೆಲಸ ಮಾಡ್ತವೆ, ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಚುನಾವಣೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಲವಾರು ಜನ ಅಧಿಕಾರಿಗಳು ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎರಡು ಪಕ್ಷದ ಹಿರಿಯರು ಆದಷ್ಟು ಬೇಗ ತೀರ್ಮಾನ ಮಾಡಿದ್ರೆ ಒಳ್ಳೆಯದು. ವಿಶ್ವಾಸ ಇದೆಯಾ ಸರ್? ಟಿಕೆಟ್ ಕೊಡುವಂಥ ವಿಶ್ವಾಸ ಇದೆಯಾ? ಹೈಕಮಾಂಡ್ ನಾಯಕರ ಒಂದು ಆಶ್ವಾಸನೆ ಪೂರಕವಾಗುತ್ತೆ ನಿಮಗೆ? ಈಗ ನಾನು ದೆಹಲಿಗೆ ಬಂದಮೇಲೆ ನನಗನ್ಸಿರೋದು, ಪಕ್ಷ ನನ್ನ ಜೊತೆಗಿದೆ. ಪಕ್ಷದ ವರಿಷ್ಠರು ನನಗೆ ಭರವಸೆ ಕೊಟ್ಟಿದ್ದಾರೆ. ಟಿಕೆಟು ಸಿಗಲಿ ಸಿಗದೆ ಹೋಗಲಿ, ನಾನು ಪಕ್ಷದ ಜೊತೆಲಿ ಇರಬೇಕು ಅನ್ನೋದು ನಮ್ಮ ವರಿಷ್ಠರ ಬಯಕೆ. ಅವರು ಹೇಳಿದ್ದಾರೆ, ನೀನು ಸೋತಾಗೂ ಕೂಡ ನನಗೆ MLC ಮಾಡಿದ್ದೀವಿ, ನೀನೇನು ಆ ಥರ ಮಾಡ್ಕೋಬೇಡ ಇರು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಕ್ಷ ಮೀರಿ ನಾನೇನಾದ್ರು ಆಲೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಹೇಳೋದು ಕೂಡ ಸರಿ ಇದೆ. ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋ ಒಂದು ಭರವಸೆ ಇಲ್ಲ. ಇತ್ತೀಚಿನ ಹಲವಾರು ಹಗರಣಗಳಲ್ಲಿ ಸರ್ಕಾರ ನಲುಗೋಗಿದೆ. ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಹಠ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ, ಮುಖಂಡರುಗಳಲ್ಲಿ ಇದೆ. ನಾವು ಮೈತ್ರಿ ಬಲವಾಗಿರಬೇಕು, ಇದನ್ನು ಗೆಲ್ಲಬೇಕು ಅಂತ. ಆದರೆ ನಮ್ಮ ಪಕ್ಷದ ಎರಡು ಪಕ್ಷದ ವರಿಷ್ಠರು ಬೇಗ ತೀರ್ಮಾನ ಮಾಡಿದ್ರೆ ಫಲಿತಾಂಶ ಬರ್ಬೋದು. ನೋಡಬೇಕು, ಅವ್ರ ಮೇಲೆ ಎಲ್ಲ ಅವಲಂಬನೆ ಆಗಿದೆ. ಪ್ಲಸ್ ಸಾಕಷ್ಟು ಸರ್ಕಸ್ ಮಾಡಬೇಕು ಅಂತೇಳಿ ಯೋಗೇಶ್ವರ್ ಟಿಕೆಟ್ ತಗೊಳ್ಳಿಕ್ಕೆ ಎಷ್ಟೊಂದು ಇಲ್ಲ, ಸರ್ಕಸ್ ಅಂತಲ್ಲ, ನಮ್ಮ ವಿಚಾರವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸ್ಬೇಕಾದಂತೂ ನಮ್ಮ ಕರ್ತವ್ಯ ಆಗಿತ್ತು. ತಿಳಿಸಿದೆ. ನಾನು ಕೂಡ ಹೇಳಿದ್ದೀನಿ ಇದರ ಮಹತ್ವ ಏನು, ನಾನು ಯಾಕಿಷ್ಟು ನನ್ನ ಆ ಥರ ಅಂತ ಬೇರೆಯವ್ರಿಗೆ ಅನಿಸಿದ್ರೆ ಅದಕ್ಕೆ ಕಾರಣ ಏನು ಅಂತಲೂ ಹೇಳಿದ್ದೀನಿ. ಇದ್ರ ಮೇಲೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು.